ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ನಾಗರಾಳ ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಗ್ರಾಮದ ನಿವಾಸಿ ಶಿವಗೌಡ ಪಾಟೀಲ್ ಅವರ 19 ವರ್ಷದ ಮಗಳು ಸುಷ್ಮಿತಾ ಶಿವಗೌಡ ಪಾಟೀಲ್ 29 ವರ್ಷದ ಯುವಕ ವಿಠಲ್ ಬಸ್ವಾಡೆ ಜೊತೆ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿದ್ದಳು. ಸುಷ್ಮಿತಾ ವಿಠಲ್ ಬಸ್ವಾಡೆ ರಾಯಬಾಗ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕೆಲಸ ಮಾಡುತ್ತಿದ್ದ ಯುವಕ ಸಹಿತ ಮನೆ ಬಿಟ್ಟು ಓಡಿ ಹೋಗಿದ್ದಳು. ಈ ಘಟನೆ ಮಂಡಲದಲ್ಲಿ ವೈರಲ್ ವಿಷಯವಾಯಿತು ಮತ್ತು ಕುಟುಂಬಕ್ಕೆ ಭಾರಿ ಸಂಕಟ ತಂದಿತ್ತು. ಸುಷ್ಮಿತಾ ತಂದೆ ಶಿವಗೌಡ ಪಾಟೀಲ್ ತಮ್ಮ 4 ಹೆಣ್ಣು ಮಕ್ಕಳಲ್ಲಿ ಕೊನೆಯವಳಾಗಿದ್ದ ಹೆಣ್ಣು ಮಗು ಓಡಿ ಹೋಗಿರುವುದರಿಂದ ನೊಂದು ಹೋಗಿದ್ದ. ಮೊದಲಿಗೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಿಸಿದರು. ಆದರೆ ಮನೆತನದ ಸಂಸ್ಕಾರ ಮುರಿಯುವಂತಿರುವ ಈ ಘಟನೆಗೆ ತಕ್ಕಂತೆ ಶಿವಗೌಡ ಪಾಟೀಲ್ ತಮ್ಮ ಸಂಬಂಧಿಕರನ್ನ ಬಂಧು ಬಳಗ ಹೊಂದಿಸಿ ತಮ್ಮ ಮಗಳು ಸತ್ತಳೆಂದು ತಿಥಿ ಮಾಡಿಸಿ ಊರಿಗೆ ಊಟ ಹಂಚಿ ಭರ್ಜರಿ ಶ್ರಾದ್ದ ಸಲ್ಲಿಸಿದರು. ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋ ಅಂತ ಸುದ್ದಿ ನಮಗೂ ಕೂಡ ಬಂತು. ಯಾವ ಕಾರಣ ಸರಿ? ಅದ ನಮಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸರ್ ಇದು? ನೀನು 9-10 ಇದರಲ್ಲ, ನೀನು 9 ತಾರೀಕು. ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದೆವು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವತ್ತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದರೆ ಟೋಟಲ್ ನಿಮಗೆ 4 ಜನ ಮಕ್ಕಳು? 4ನೇದಕ್ಕೆ. ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಣು ಮಕ್ಕಳು 3 ಜನ, 4 ಜನ ಒಬ್ಬ ತೀರ್ಕೊಂಡಿದ್ರಿ. ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಲತ್ತೇಳಿ. ಈ ಥರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನ್ರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸಂಸ್ಕಾರದ ಕಾಮಕ ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಏನೈತೆ ಅನ್ನೋದನ್ನು ನೋಡ್ಕೊಂಡು ಹೋಗ್ಬೇಕಂತೇಳಿ ಇದಕ್ಕೆ ಬಂದ ಇದನ್ನು ಮಾಡ್ಲತ್ತೇಳಿ ತಾಪ ಇಷ್ಟಲ್ಲ. ಈ ಘಟನೆ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳೀಯರಲ್ಲಿ ಚರ್ಚೆಗೆ ವಿಷಯವಾಯಿತು. ಶಿವಗೌಡ ಪಾಟೀಲ್ ಅವರ ಈ ಕ್ರಮವು ಕುಟುಂಬ ಸಂಸ್ಕಾರ ಮತ್ತು ಸಾಮಾಜಿಕ ನೋಂದಣಿಯನ್ನು ತೋರಿಸುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. Yeah.